ಪಂಜಾಬ್ನಲ್ಲಿ ಪ್ರಾಣ ಬಿಟ್ಟ ಆಕಾಂಕ್ಷ ಕೇಸ್ನ ತನಿಖೆ ಚುರುಕಾಗಿದೆ. ಇಂಜಿನಿಯರ್ ಪ್ರಾಣ ಬಿಡ್ತಾ ಇದ್ದಂತೆ ನಾಪತ್ತೆ ಆಗಿದ್ದ ಪ್ರೊಫೆಸರ್ ಕೂಡ ಅಂಧರಾಗಿದ್ದಾನೆ. ಆದ್ರೀಗ ಕಾಲೇಜ್ನ ಸಿಸಿಟಿವಿ ಮೇಲೆ ಅನುಮಾನ ಶುರುವಾಗಿದೆ. ಸತ್ತು 3 ದಿನ ಆದ್ರೂ ಆಕಾಂಕ್ಷ ಸಾವು ನಿಗೂಢ. ಪ್ರೊಫೆಸರ್ ಅರೆಸ್ಟ್, ಕೊಡ್ತಿಲ್ಲ ಸಿಸಿಟಿವಿ ಫುಟೇಜ್. ಧರ್ಮಸ್ಥಳದ ಆಕಾಂಕ್ಷ ಸಾವಿನ ಪ್ರಕರಣ ದಿನೇ ದಿನೇ ಕಗ್ಗಂಟಾಗ್ತಿದೆ. 2 ದಿನದಿಂದ ಎಫ್ಐಆರ್ ಹಾಕುವುದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದ ಪಂಜಾಬ್ ಪೊಲೀಸರು ಕೊನೆಗೂ ಕೇಸ್ ಹಾಕಿದ್ದಾರೆ. ಇದರ ಜೊತೆಗೆ ಆಕಾಂಕ್ಷ ಸಾವನ್ನಪ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದ 2 ಮಕ್ಕಳ ತಂದೆ ಪ್ರೊಫೆಸರ್ ಮ್ಯಾಥ್ಯೂ ಕೂಡ ಅಂಧರಾಗಿದ್ದಾನೆ. ಆದರೆ ಸತ್ಯ ಹೇಳಬೇಕಿದ್ದ ಸಿಸಿಟಿವಿಗಳು ಮಾತ್ರ ಮಂಗಮಾಯವಾಗಿವೆ. ಸಿಸಿಟಿವಿ ಕೊಡೋದಕ್ಕೆ ಪೊಲೀಸರ ಜೊತೆ ಕಾಲೇಜು ಸಿಬ್ಬಂದಿಯೂ ಕಳ್ಳಾಟ ಆಡ್ತಿದ್ದಾರಂತೆ. ಇಂಜಿನಿಯರ್ ಆಕಾಂಕ್ಷ ಸಾವನ್ನಪ್ಪಿ 3 ದಿನವೇ ಆಗೋಯಿತು. ಇನ್ನೂ ಸರಿಯಾಗಿ ತನಿಖೆಯೇ ಶುರುವಾಗಿರಲಿಲ್ಲ. ಯಾವಾಗ ಆಕಾಂಕ್ಷ ಹೆತ್ತವರು ಪಟ್ಟು ಹಿಡಿದ್ರೋ ಪಂಜಾಬ್ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದಿಂದಲೂ ಪಂಜಾಬ್ ಸರ್ಕಾರಕ್ಕೆ ಒತ್ತಡ ಶುರುವಾಗ್ತಾ ಇದ್ದಂತೆ ತನಿಖೆಯ ವೇಗ ಚುರುಕು ಪಡೆದಿದೆ. ಆಕಾಂಕ್ಷ ಸಾವಿನ ಕೇಂದ್ರ ಬಿಂದುವೆ ಪ್ರೊಫೆಸರ್ ಮ್ಯಾಥ್ಯೂ. ಆಕಾಂಕ್ಷ ಸತ್ತ ದಿನವೇ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದ ಈತನನ್ನ ಕೊನೆಗೂ ಬಂಧಿಸಲಾಗಿದೆ. ತೀವ್ರ ವಿಚಾರಣೆಗೊಳಪಡಿಸಿದ ಪೊಲೀಸರು ಒಂದಿಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಆಕಾಂಕ್ಷ ಸಾಯೋ ಮುನ್ನ ದಿನ ಪ್ರೊಫೆಸರ್ ಮನೆಗೆ ಹೋಗಿದ್ದಳಂತೆ. ಅಲ್ಲೂ ಮದುವೆ ವಿಷಯಕ್ಕೆ ಜಗಳ ಮಾಡಿದ್ಲಂತೆ. ನಂತರ ಶನಿವಾರ ಕಾಲೇಜಿಗೆ ಬಂದಾಗ್ಲೂ ಮ್ಯಾಥ್ಯೂ ಜೊತೆ ಗಲಾಟೆ ಮಾಡಿದ್ದಾಳೆ. ಇದೇ ಹೊತ್ತಲ್ಲೇ ತಾನು ಮಾಡಿಕೊಳ್ತೀನಿ ಅಂತ ಮೆಸೇಜ್ ಮಾಡಿರೋದು ಕೂಡ ತನಿಖೆಯಲ್ಲಿ ಪತ್ತೆಯಾಗಿದೆ. ಆಕಾಂಕ್ಷ ಹಾಗೂ ಮ್ಯಾಥ್ಯೂ ನಡುವೆ ಲವ್ವಿ ಡಬ್ಬಿ ಇತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದೇ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡ್ಲಾ ಅನ್ನೋ ಅನುಮಾನವೂ ದಟ್ಟವಾಗ್ತಿದೆ. ಆದ್ರೆ ಕಾಲೇಜಿನ ಸಿಸಿಟಿವಿ ಫುಟೇಜ್ಗಳನ್ನ ಪೊಲೀಸರು ಕೊಡ್ತಿಲ್ವಂತೆ. ಕಾಲೇಜಿನ ಒಳಗಡೆ ಓಡಾಡೋ ದೃಶ್ಯಗಳನ್ನ ಮಾತ್ರ ತೋರಿಸಿದ್ದಾರೆ. ಆದ್ರೆ ಕೆಳಗೆ ಬೀಳುವುದಾಗಲಿ ಮಹಡಿ ಮೇಲೆ ಹೋಗೋದಾಗಲಿ ಇದ್ಯಾವ ದೃಶ್ಯದ ಸಿಸಿಟಿವಿಯನ್ನು ನೀಡುತ್ತಿಲ್ವಂತೆ. ನಾಳೆ ಆಕಾಂಕ್ಷ ಮೃತದೇಹ ಧರ್ಮಸ್ಥಳಕ್ಕೆ ತರಲಿದ್ದು ಮಲಯಾಳಿ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ. ಒಟ್ನಲ್ಲಿ ಏರೋನಾಟಿಕ್ ಎಂಜಿನಿಯರ್ ಸಾವು ನಿಗೂಢವಾಗಿಯೇ ಉಳಿದಿದ್ದು ಪೊಲೀಸರ ತನಿಖೆ ನಂತರವಾದರೂ ಅಸಲಿ ಸತ್ಯ ಹೊರ ಬೀಳುತ್ತಾ ಕಾದು ನೋಡಬೇಕು. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಧಾರವಾಡದ ಅದೊಂದು ಕಾಲೇಜ್ನಲ್ಲಿ ಹಬ್ಬದ ಕಳೆ ಜೋರಾಗಿತ್ತು. ಹೆಣ್ಣುಮಕ್ಕಳು ಇಳಕಲ್ ಸೀರೆಯಲ್ಲಿ ಮಿಂಚ್ತಾ ಇದ್ರೆ ಗಂಡು ಮಕ್ಕಳು ವೈಟ್ ಅಂಡ್ ವೈಟ್ನಲ್ಲಿ ಕಂಗೊಳಿಸ್ತಾ ಇದ್ರು. ಪದವಿ ಕಾಲೇಜ್ನಲ್ಲಿ ನಡೆದ ಜಾನಪದ ಸಂಭ್ರಮದ ಸ್ಪೆಷಲ್ ಝಲಕ್ ಇಲ್ಲಿದೆ. ಇಳ್ಕಲ್ ಸೀರೆ, ಸೊಂಟಕ್ಕೆ ಡಾಬು, ತಲೆ ತುಂಬ ಸೆರಗು, ಮೂಗಿಗೆ ಫಳಫಳ ಹೊಳೆಯೋ ಮೂಗುತಿ, ಇದರ ಜೊತೆಗೆ ಕಿವಿಯಲ್ಲಿ ಬೆಂಡೋಲೆ. ದೇಸಿ ಸೊಗಡಲ್ಲಿ ಹೆಣ್ಮಕ್ಳು ಮಿರ ಮಿಂಚ್ತಾ ಇದ್ರೆ ಬಿಳಿ ಪಂಚೆ, ಕಲರ್ಫುಲ್ ಶರ್ಟ್ ನಲ್ಲಿ ಹುಡುಗರು ಲಕಲಕ ಅಂತಿದ್ರು. ನೋಡ್ದವ್ರಿಗೆ ಇದ್ಯಾವುದೋ ಫ್ಯಾಷನ್ ಶೋನೋ ಅಥವಾ ಯಾವುದೋ ಸ್ಪರ್ಧೆಯೋ ಅನ್ಸುತ್ತೆ. ಆದ್ರಿದು ಧಾರವಾಡದಲ್ಲಿ ನಡೆದ ಜಾನಪದ ಉತ್ಸವದ ಝಲಕ್. ಧಾರವಾಡದ ಛತ್ರಪತಿ ಶಿವಾಜಿ ಮಹಾರಾಜ ಕಾಲೇಜ್ನಲ್ಲಿ ಜನಪದ ಉತ್ಸವದ ರಂಗು ಜೋರಾಗಿತ್ತು. ಪದವಿ ವಿದ್ಯಾರ್ಥಿಗಳೇ ಆಯೋಜಿಸಿದ್ದ ಕಾರ್ಯಕ್ರಮ ಮಕ್ಕಳ ಪಾಲಿಗೆ ಎಂದೂ ಮರೆಯದ ದಿನವಾಗಿತ್ತು. ಹುಡುಗ ಹುಡುಗಿಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿರ ಮಿಂಚ್ತಾ ಇದ್ರೆ ನೋಡೋದಕ್ಕೆ 2 ಕಣ್ಣುಗಳು ಸಾಲ್ತಾ ಇರಲಿಲ್ಲ. ಇವತ್ತು ನಮ್ದು ಜಾನಪದ ಉತ್ಸವ ಅಂತೇಳಿ ನಮ್ದು ಛತ್ರಪತಿ ಶಿವಾಜಿ ಕಾಲೇಜ್ ಒಳಗೆ ನಡೆಸ್ಕೊಡತ್ತಾರ. ಇದು ಯಾಕಂತ ಅಂತಂತಂದ್ರೆ ಈ ಮುಂದಿನ ಪೀಳಿಗೆಗೆ ನಮ್ದೀಗ ನಡೀತೇವೆ, ನಮ್ಮ ಮುಂದಿನ ಮಕ್ಕಳಿಗೆ ಇದು ಅರ್ಥ ಆಗಲಿ ತಿಳಿಲಿ ಅಂತೇಳಿ ಹೇಳೋಕ್ಕೋಸ್ಕರ ನಮ್ಮ ಸರ್ ಇದು ಮಾಡ್ಸಾರ. ಡೈಲಿ ಪಾಠ ಆಮೇಲೆ ಇದು ಓದೋದು ಬರೆಯೋದು ನೋಡಿ ನಮಗೂ ಏನು ಬೇಜಾರಾಗಿತ್ತು. ಅದ್ರ ಸಂಬಂಧ ಇವತ್ತು ಇದು ಜಾನಪದ ಉತ್ಸವ ಅಂತೇಳಿ ಮಾಡಾತೀವಿ. ಇಡೀ ಕಾರ್ಯಕ್ರಮವನ್ನ ಪಕ್ಕಾ ದೇಸಿ ಸ್ಟೈಲ್ನಲ್ಲೇ ಆಯೋಜನೆ ಮಾಡಿದ್ರು. ಕೆಲ ವಿದ್ಯಾರ್ಥಿಗಳು ಟ್ರ್ಯಾಕ್ಟರ್ನಲ್ಲಿ ಎಂಟ್ರಿ ಕೊಟ್ರೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಎತ್ತಿನ ಬಂಡಿಯಲ್ಲಿ ಆಗಮಿಸಿದ್ರು. ಕಾಲೇಜ್ ಆವರಣದಲ್ಲೇ ಒಂದು ರೌಂಡ್ಸ್ ಹಾಕಿ ಫುಲ್ ಮಜಾ ಮಾಡಿದ್ದಾರೆ. ಕಾಲೇಜ್ನ ಒಳಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಡೊಳ್ಳು ಕುಣಿತದ ಆಹ್ವಾನ ನೀಡಲಾಯಿತು. ಗಂಡ್ಮಕ್ಳು ಡೊಳ್ಳಿನ ನಾದದ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ರೆ ಹೆಣ್ಮಕ್ಳು ಕುಂಭ ಹೊತ್ತು ವೈಯಾರದ ನಗೆ ಬೀಸಿದ್ರು. ಸಾಂಪ್ರದಾಯಿಕ ಉಡುಗೆಗಳನ್ನು ನಮಗೆಲ್ಲ ಹುಡುಗಿಯರಿಗೆ ಸಾಡಿ, ಅಜ್ಜಿ ಸಾಡಿ, ಇಳ್ಕಲ್ ಸೀರೆ ಮತ್ತು ಹುಡುಗರಿಗೆ ಪಂಚೆ, ಶರ್ಟ್ ಈ ಥರ ಎಲ್ಲ ಉಡುಗೆಗಳನ್ನು ಹೇಳಿದರು.
ಅವನ್ನೆಲ್ಲ ಹಾಕೊಂಬಂದು ನಾವು ನಮ್ಮ ಕಾಲೇಜ್ನಲ್ಲಿ ಎತ್ತು ಚಕಡಿ ಅವೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ ಹಳ್ಳಿಗಳಲ್ಲಿ. ಸೊ ಅದನ್ನು ಕಡಿಮೆ ಮಾಡಬಾರ್ದು ಅಂತಕ್ಕಂಥ ಮನೋಭಾವದಿಂದ ಈ ಥರ ಎಲ್ಲ ತೊಗೊಂಬಂದು ಕಾಲೇಜಲ್ಲಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ವಿ. ನಿತ್ಯವೂ ಪಾಠ ಪ್ರವಚನ ಅಂತ ಬ್ಯುಸಿಯಾಗಿರ್ತಾ ಇದ್ದವರು ದೇಸಿ ಉತ್ಸವಕ್ಕೆ ಮಾರು ಹೋಗಿದ್ದಾರೆ. ಹೆಣ್ಮಕ್ಳು ಬೀಸೋ ಕಲ್ಲಿನ ಹಾಡು ಹಾಡ್ತಾ ಇದ್ರೆ ಕೇಳ್ದವರೆಲ್ಲ ಅಲ್ಲೇ ತಲೆದೂಗ್ತಾ ಇದ್ರು. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಧಾರವಾಡ.